ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ, ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈಗ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಇರುವ ಮನಸ್ಥಿತಿ ಏನು? ಅವ್ರು ಯಾಕೆ ತಮ್ಮ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ? ನಿಮ್ಮ ಬಗ್ಗೆ ಅವರ ಪ್ರೀತಿ ಎಷ್ಟು ಸ್ಟ್ರಾಂಗ್ ಆಗಿದೆ? ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ? ನಿಮ್ಮಿಬ್ಬರ ನಡುವಿನ ಕನೆಕ್ಷನ್ ಯಾವ ರೀತಿ ಇದೆ? ಮುಂದೆ ಏನಾಗಬಹುದು ಅನ್ನೋದನ್ನು ಈ ರೀಡಿಂಗ್ ಮೂಲಕ ತಿಳಿಯೋದಕ್ಕೆ ಪ್ರಯತ್ನ ಪಡೋಣ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಇವರು ಮೇಲ್ ಆಗಿರ್ಬೋದು ಅಥವಾ ಫೀಮೇಲ್ ಆಗಿರಬಹುದು, ನಿಮ್ಮ ಬಗ್ಗೆ ತುಂಬ ಗಾಢವಾದ, ತುಂಬ ಸ್ಟ್ರಾಂಗ್ ಆಗಿರುವ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಹೊರಗೆ ಅವರು ಎಷ್ಟೇ ಕೂಲ್ ಆಗಿದ್ರು, ಸೈಲೆಂಟಾಗಿ ಕಾಣಿಸಿದ್ರು, ಒಳಗಡೆ ಅವರ ಮನಸ್ಸು ಮಾತ್ರ ನಿಲ್ತಾ ಇಲ್ಲ. ಅಂದರೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಓಡಾಟ, ನಿಮ್ಮ ಮಾತುಕತೆ ಎಲ್ಲವೂ ಕೂಡ ಇವರ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ನೀವು ಮಾತಾಡಿದ ಮಾತುಗಳು ಯಾಕೋ ಮತ್ತೆ ಮತ್ತೆ ಅವರಿಗೆ ನೆನಪಾಗುತ್ತೆ. ನಿಮ್ಮ ನಗು, ನಿಮ್ಮ ಕಣ್ಣು, ನಿಮ್ಮ ನಡವಳಿಕೆ ಎಲ್ಲವೂ ನೆನಪಿಗೆ ಬರ್ತಾ ಇರುತ್ತೆ. ಇವರು ಒಂಟಿಯಾಗಿರುವಾಗ ಈ ಯೋಚನೆಗಳು ಇನ್ನೂ ಜಾಸ್ತಿ ಆಗುತ್ತೆ. ನೈಟ್ ಟೈಮಲ್ಲಿ ಕೂಡ, ಅಂದರೆ ಏಕಾಂತದಲ್ಲಿದ್ದಾಗ ನಿಮ್ಮ ನೆನಪುಗಳು ಅವರ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸ್ಬಿಡುತ್ತೆ. ಎಲ್ಲ ಮಾತುಗಳನ್ನು, ಅವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಆಸೆ ಇದೆ, ಆದರೆ ಅದನ್ನು ನಿಮ್ಮ ಜೊತೆ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ತುಂಬ ಫೀಲಿಂಗ್ಸ್ಗಳಿದೆ ಹೃದಯದಲ್ಲಿ, ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂತಹ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಇವ್ರಿಗೆ ಭಯ, ಮುಂದೆ ಏನಾಗುತ್ತೋ, ಹೇಳ್ಕೊಂಡ್ರೆ ಯಾವ ರೀತಿ ನೀವು ರಿಯಾಕ್ಟ್ ಮಾಡಬಹುದು, ನೀವೇನಾದರೂ ದೂರ ಆಗಿಬಿಡ್ತೀರೋ ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಾದರೂ ಹಾಳಾಗಿಬಿಡುತ್ತೋ, ಇವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇರೋದ್ರಿಂದ ನೀವೇನು ಅಂದ್ಕೊಳ್ತೀರೋ ಅನ್ನೋ ಭಯ ಇವರು ಹೇಳಬೇಕಾಗಿರೋ ಮಾತುಗಳನ್ನು ಅಲ್ಲೇ ತಡೆದು ಹಿಡಿಯುವ ರೀತಿ ಮಾಡಿಬಿಡುತ್ತೆ. ಇವರ ಮನಸ್ಸಿನ ಮಾತುಗಳನ್ನು ಸೈಲೆಂಟಾಗಿ ಸಫರ್ ಮಾಡುವಂಥ ಮನಸ್ಸು ಇವರದಾಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ಫೀಲಿಂಗ್ಸ್ಗಳನ್ನು, ನಿಮ್ಮ ಮೇಲೆ ಯಾವ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಅದೆಲ್ಲವನ್ನು ಮನಸ್ಸಿನೊಳಗಡೆ ಸಫರ್ ಮಾಡ್ತಾ ಇದ್ದಾರೆ. ಯಾರಿಗೂ ಹೇಳ್ಕೊಳ್ಳಾಗದೆ, ನಿಮ್ಮ ಮುಂದೆ ಕೂಡ ತೋರಿಸ್ಕೊಳ್ಳಲಾಗದೆ ತಮ್ಮದೇ ಒಂದು ಮನಸ್ಸಿನಲ್ಲಿ ಹೋರಾಟ ಮಾಡ್ತಿದ್ದಾರೆ. ಕೆಲವರು ಅಂದ್ಕೊಳ್ತಾ ಇರ್ಬೋದು, ಇವತ್ತು ಹೇಳಿಬಿಡೋಣ, ಏನಾದರೂ ಆಗಲಿ ಇವತ್ತು ಹೇಳಿ ಎಲ್ಲ ಮನಸ್ಸನ್ನು ಕ್ಲಿಯರ್ ಮಾಡ್ಕೊಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಅವ್ರಿಗೆ ಥಿಂಕ್ ಮಾಡೋದು ಬೇಡ, ಈಗಲೇ ಬೇಡ, ಸ್ವಲ್ಪ ಟೈಮ್ ತಗೋಬೇಕು. ಯಾವುದೇ ಡಿಸಿಷನನ್ನು ಮತ್ತೆ ತಗೊಳ್ಳೋದು ಅಂದರೆ ಸ್ವಲ್ಪ ಟೈಮ್ ಬೇಕು. ಮತ್ತು ಅವ್ರು ಯಾವ ರೀತಿಯ ಹೇಳ್ಕೊಳ್ಬೇಕು ಅಂತ ಇದ್ದರೂ ಕೂಡ ಅದನ್ನು ಮತ್ತೆ ಚೇಂಜ್ ಮಾಡ್ಕೊಳ್ತಾರೆ. ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ, ಟೈಮ್ ಆದಮೇಲೆ ಹೇಳೋಣ, ಅದಕ್ಕೆ ಸರಿಯಾದ ಟೈಮ್ ಬಂದ ಮೇಲೆ ಎಲ್ಲ ವಿಷಯವನ್ನು ಹೇಳೋಣ ಅಂತ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ ಇರೋದು ತುಂಬ ಜೆನ್ಯೂನ್ ಆಗಿರೋ ರೀತಿ ಕಾಣಿಸ್ತಾ ಇದೆ, ತುಂಬ ನಿಜವಾಗಿದೆ. ಇಲ್ಲಿ ಯಾವುದೇ ಒಂದು ಚೀಟ್ ಅನ್ನೋದು ಕಾಣಿಸ್ತಾ ಇಲ್ಲ, ಯಾವುದೇ ಒಂದು ಡ್ರಾಮಾ ಆಗಲಿ, ಯಾವುದೇ ಒಂದು ಆಟ ಇಲ್ಲ. ಒಂದು ರೀತಿಯ ಜೆನ್ಯೂನ್ ರೀತಿಯ ಪ್ರೀತಿ ಅನ್ನೋದು ಕಾಣಿಸ್ತಾ ಇದೆ. ನೀವು ಸ್ವಲ್ಪ ಮಾತಾಡಿದ್ರೂ ಕೂಡ ಈ ಪರ್ಸನ್ ತುಂಬ ಖುಷಿಯಾಗಿಬಿಡ್ತಾರೆ, ದಿನ ಪೂರ್ತಿ ಖುಷಿಯಾಗಿಬಿಡ್ತಾರೆ. ನಿಮ್ಮ ಮೆಸೇಜ್ ಬಂದರೆ ಅವರ ಮುಖದಲ್ಲಿ ಒಂದು ರೀತಿಯ ನಗು ಬಂದುಬಿಡುತ್ತೆ, ಒಂದು ಬ್ಯೂಟಿಫುಲ್ ಆಗಿರೋ ಸ್ಮೈಲ್ ಅನ್ನೋದು ಬಂದುಬಿಡುತ್ತೆ. ನಿಮ್ಮ ಜೊತೆ ಕಳೆದ ಸಣ್ಣ ಸಣ್ಣ ಕ್ಷಣಗಳನ್ನು ಕೂಡ ದೊಡ್ಡದಾಗಿ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ಜೊತೆ ಮಾತಾಡಿರುವಂತಹ ದಿನ, ನಿಮ್ಮ ಮಾತುಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾರೆ. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು ಅಂತ ಮನಸ್ಸಿನಲ್ಲಿ ರಿಪ್ಲೈ ಮಾಡ್ಕೊಳ್ತಾರೆ. ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವ ದಿನ ಅಂತ ಅಂದ್ಕೊಳ್ತಾರೆ, ತುಂಬ ಖುಷಿಯಾಗಿ ಹ್ಯಾಪಿಯಾಗಿರ್ತಾರೆ. ಇವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ತುಂಬ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಬೇಕು ಅನ್ನೋ ಕನಸಿದೆ. ಒಂದು ರೀತಿಯ ಆಸೆ ಕೂಡ ಇದೆ. ಅಂದರೆ ನಿಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು, ಒಂದು ಶಾಂತವಾದ ಕ್ವಾಲಿಟಿ ಟೈಮ್ ಬೇಕು, ಕಾಮ್ ಆಗಿರಬೇಕು, ಹೃದಯದಿಂದ ಮಾತುಕತೆ ನಡಿಬೇಕು, ಯಾವುದೇ ಒಂದು ಬೇರೆ ಡಿಸ್ಟರ್ಬೆನ್ಸ್ ಇರಬಾರ್ದು. ನಿಮ್ಮ ಜೊತೆ ಸಿಕ್ಕಿರುವ ಪ್ರತಿಯೊಂದು ಕ್ಷಣ ಕೂಡ ಅವರಿಗೆ ಬ್ಯೂಟಿಫುಲ್ ಆಗಿರುವ ಮೆಮೊರಿ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಇನ್ನು ಈ ಪರ್ಸನ್ ಎಮೋಷ್ನಲ್ ಆಗಿ ಮೆಂಟಲ್ ಕನೆಕ್ಷನ್ ಅನ್ನೋದನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಜೊತೆ. ತುಂಬ ಮೆಂಟಲ್ ಲೆವೆಲ್ನಲ್ಲಿ, ಎಮೋಷ್ನಲ್ ಲೆವೆಲ್ನಲ್ಲಿ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿದ್ದಾರೆ.
ನಿಮ್ಗೇನಾದರೂ ನೋವಾದರೆ ಈ ಪರ್ಸನ್ಗೆ ಪೇಯ್ನ್ ಆಗುತ್ತೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ನಿಮ್ಮನ್ನು ಒಬ್ಬ ಸೋಲ್ಮೇಟ್ ಅನ್ನೋ ರೀತಿ ಈ ಪರ್ಸನ್ ನೋಡ್ತಾರೆ. ಇವರು ನನ್ನ ಸೋಲ್ಮೇಟ್ ಇರ್ಬೋದಾ ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ನಾವಿಬ್ಬರು ಒಂದೇ ಸೋಲ್ ಅನ್ನೋ ಫೀಲಿಂಗನ್ನು ಈ ಪರ್ಸನ್ ಇಟ್ಕೊಂಡಿದ್ದಾರೆ. ಅಂದರೆ ನೀವು ಮತ್ತು ಇವರು ಒಂದೇ ಸೋಲ್ ಅಂತ ಇವರ ಮನಸ್ಸಿಗೆ ಅನಿಸುತ್ತೆ. ಬೇರೆ ಯಾರ ಜೊತೆ ಕೂಡ ಅವರಿಗೆ ಈ ರೀತಿಯ ಫೀಲಿಂಗ್ಸ್ ಬರೋದಿಲ್ಲ. ನಿಮ್ಮನ್ನು ಕಂಡ್ರೆ ಈ ಪರ್ಸನ್ಗೆ ಆ ರೀತಿಯ ಫೀಲಿಂಗ್ಸ್ಗಳಾಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನೀವು ಕೂಡ ಈ ವ್ಯಕ್ತಿಯ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ, ಎಮೋಷ್ನಲ್ ಆಗ್ತೀರಾ. ಕೆಲವೊಮ್ಮೆ ಇವರನ್ನು ನೆನೆಸ್ಕೊಂಡು ಹತ್ತಿರ್ಬೋದು. ಅಂದರೆ ನೀವೇನಾದರೂ ಅಂದ್ಕೊಂಡಿರ್ಬೋದು, ನೀವು ಈ ಪರ್ಸನ್ ಬಗ್ಗೆ ಏನಾದರೂ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ಬೋದು. ಅದು ನಡೀದೇ ಇದ್ದಾಗ ಇವ್ರು ಹೀಗೆ ಮಾಡಬೇಕಿತ್ತು, ನಾನು ನಿರೀಕ್ಷಿಸಿದ ರೀತಿ ಆಗಲಿಲ್ಲ ಅಂತ ನೀವು ತುಂಬ ಎಮೋಷ್ನಲಿ ಡೌನ್ ಆಗಿರಬಹುದು. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಒಂದು ರೀತಿಯ ಪೇಯ್ನ್ ಆಗಿರ್ಬೋದು. ಅಕಸ್ಮಾತ್ ಇವರನ್ನು ನೋಡದೇ ಇದ್ದಾಗ ನಿಮಗೆ ಬೇಜಾರಾಗ್ಬೋದು, ಅಥವಾ ಇವರ ಕಾಲ್ ಅಥವಾ ಮೆಸೇಜ್ ನಿಮಗೆ ಬರದೇ ಇದ್ದಾಗ ನೀವು ಬೇಜಾರಾಗ್ಬೋದು. ಇವ್ರ ಜೊತೆ ಮಾತಾಡುವ ಟೈಮ್ ಸಿಗದೆ ಇದ್ದಾಗ ನೀವು ಬೇಸರ ಪಟ್ಕೊಂಡಿರಬಹುದು. ಹಾಗಾಗಿ ನೀವು ಕೂಡ ಈ ಪರ್ಸನ್ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ, ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ಫೀಲಿಂಗ್ಸ್ಗಳು ಕೂಡ ಒಂದೇ ರೀತಿ ಇದೆ. ನೀವಿಬ್ಬರು ಒಂದೇ ರೀತಿ ಯೋಚನೆ ಮಾಡ್ತೀರಾ, ಆದರೆ ಇಬ್ಬರು ಕೂಡ ನಿಮ್ಮ ಭಯಗಳಿಂದ ಸೈಲೆಂಟ್ ಆಗಿದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ಕೂಡ ನಿಮ್ಮ ಮನಸ್ಸಿನ ಫೀಲಿಂಗ್ಸ್ಗಳನ್ನು, ಮಾತುಗಳನ್ನು ಹೇಳ್ಕೊಳ್ಳೋದಕ್ಕೆ ಭಯ ಪಟ್ಕೊಳ್ತಾ ಇದ್ದೀರಾ, ಸೈಲೆಂಟ್ ಆಗಿದ್ದೀರಾ. ಅದೇ ರೀತಿ ಈ ಪರ್ಸನ್ ಕೂಡ ಮುಂದೆ ಏನಾಗುತ್ತೋ, ಏನು ಅಂದ್ಕೊಳ್ತೀರೋ ಅನ್ನೋ ರೀತಿ ಕೂಡ ಇವರು ಕೂಡ ಥಿಂಕ್ ಮಾಡ್ತಾ ಇರಬಹುದು ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮಲ್ಲಿ ತುಂಬ ಸ್ಪೆಷಲ್ ಅನ್ನೋ ರೀತಿ ನೀವು ಇವ್ರಿಗೆ ಕಾಣಿಸ್ತೀರಾ. ಅಂದರೆ ನೀವು ಒಂದು ರೀತಿ ಡಿಫ್ರೆಂಟ್ ಆಗಿದ್ದೀರಾ. ಪಾಸಿಟಿವಿಟಿ ಅನ್ನೋದು ನಿಮ್ಮ ಹತ್ರ ತುಂಬಿಕೊಂಡಿದೆ. ನಿಮ್ಮಲ್ಲಿರುವ ಮನಸ್ಸನ್ನೋದು ತುಂಬ ಜೆನ್ಯೂನ್ ಆಗಿದೆ. ನಿಜವಾದ ಪ್ರೀತಿ ಅನ್ನೋದು ಈ ಪರ್ಸನ್ಗೆ ನಿಮ್ಮ ಹತ್ರ ಕಾಣಿಸ್ತಾ ಇದೆ. ನಿಮ್ಮ ಪಾಸಿಟಿವಿಟಿ ಏನಿದೆ ಆ ಎನರ್ಜಿ ಇವರನ್ನು ನಿಮ್ಮ ಕಡೆಗೆ ತುಂಬ ಎಳೆಯುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಒಂದು ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ, ಜೆನ್ಯೂನ್ ರೀತಿಯಲ್ಲಿ ಥಿಂಕ್ ಮಾಡ್ತಾರೆ. ನೀವು ತುಂಬ ಡಿಫ್ರೆಂಟ್ ಆಗಿದ್ದೀರಾ. ನಿಮ್ಮ ಔರಾ ಏನಿದೆ ಅದು ತುಂಬ ಡಿಫ್ರೆಂಟ್ ಆಗಿದೆ. ನೀವು ಈ ಪರ್ಸನ್ಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ನಿಮ್ಮನ್ನು ಒಬ್ಬ ಸೋಲ್ಮೇಟ್ ಅಂತ ಇವರು ಅಂದ್ಕೊಳ್ತಾರೆ. ಕೆಲವೊಂದು ಸಲ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಬೇಕು ಅಂತ ಅಂದ್ಕೊಳ್ತಾರೆ, ಟ್ರೈ ಕೂಡ ಮಾಡ್ತಾರೆ, ಅದರ ಬಗ್ಗೆ ಯೋಚನೆ ಕೂಡ ಮಾಡ್ತಾರೆ. ಬಟ್ ಅದು ಅವರಿಂದ ಸಾಧ್ಯ ಆಗಲ್ಲ. ನಿಮ್ಮ ಕನೆಕ್ಷನ್ ಅನ್ನೋದು ತುಂಬ ಡೀಪ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನಿಮ್ಮಿಂದ ಎಷ್ಟೇ ದೂರ ಹೋಗಬೇಕು ಅಂತ ಇವರು ಅಂದ್ಕೊಂಡ್ರೂ ಕೂಡ ನಿಮ್ಮ ಒಂದು ಕನೆಕ್ಷನ್ ಏನಿದೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಈ ಪರ್ಸನ್ಗೆ ಆಗೋದಿಲ್ಲ. ಈ ಪರ್ಸನ್ ಮತ್ತು ನಿಮ್ಮ ಲೈಫ್ನಲ್ಲಿ ಮುಂದೆ ಏನಾಗಬಹುದು ಅಂತ ನೋಡೋದಾದರೆ ಈ ಪರ್ಸನ್ ಇವರ ಮನಸ್ಸಿನ ಫೀಲಿಂಗ್ಸ್ಗಳನ್ನ ಹೇಳುವಂಥ ಧೈರ್ಯ ಮಾಡಬಹುದು. ನಿಧಾನವಾಗಿ ಇವರ ಮಾತುಕತೆಯನ್ನು ಜಾಸ್ತಿ ಮಾಡುವ ಪ್ರಯತ್ನ ಮಾಡಬಹುದು. ನಿಮ್ಮಿಬ್ಬರ ನಡುವೆ ಒಂದು ಕ್ಲಾರಿಟಿ ಬರ್ತಾ ಹೋಗುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಂದು ಬಾರಿ ಈ ಪರ್ಸನ್ ಏನಾದರೂ ನಿಮ್ಮನ್ನು ಇಗ್ನೋರ್ ಮಾಡಿದರೆ ನೀವು ಅಂದ್ಕೊಳ್ತಾ ಇರ್ಬೋದು, ಇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ, ಲೈಕ್ ಮಾಡ್ತಾ ಇದ್ದಾರಾ, ನಿಮ್ಮ ಮೇಲೆ ಲವ್ ಇದೆಯಾ, ಪ್ರೀತಿ ಅನ್ನೋದು ಇದೆಯಾ ಅಂತ ನೀವು ಡೌಟ್ ಪಡ್ತಾ ಇರ್ಬೋದು. ಬಟ್ ಇಲ್ಲಿ ನೀವು ಡೌಟ್ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಅನ್ನೋದು ಕಾಣಿಸ್ತಾ ಇದೆ. ಬಟ್ ನಿಮಗೆ ಪೇಷನ್ಸ್ ಅನ್ನೋದು ಬೇಕು, ಬಿಲೀವ್ ಅನ್ನೋದು ಬೇಕು, ಸಮಯಕ್ಕಾಗಿ ಕಾಯಬೇಕಾಗುತ್ತೆ ಅನ್ನೋ ರೀತಿ ಏಂಜಲ್ಸ್ ಮೆಸೇಜ್ ಇದೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಪ್ರೀತಿ ಅನ್ನೋದು, ಜೆನ್ಯೂನ್ ಆಗಿರುವಂತಹ ಲೈಕ್ ಅನ್ನೋದು ಕಾಣಿಸ್ತಾ ಇದೆ. ಸೊ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಸೋಲ್ಮೇಟ್ ರೀತಿ ನಿಮ್ಮನ್ನು ಅಂದ್ಕೊಳ್ತಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ತುಂಬ ಹೆವಿ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಈ ವ್ಯಕ್ತಿ ತುಂಬ ಗಾಢವಾಗಿ ಕೂತಿದ್ದಾರೆ. ನೀವು ಈ ಪರ್ಸನ್ ಬಗ್ಗೆ ದಿನಕ್ಕೆ ಒಂದು ಸಲ ಆದರೂ ಯೋಚನೆ ಮಾಡೋದೇ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಥರ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಹೃದಯ ತುಂಬ ಜೆನ್ಯೂನ್ ಆಗಿದೆ. ನೀವು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿ ಕೊಡುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನೀವು ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್
ಸ್ವಲ್ಪ ಈಗೋ ಇರುವಂಥ ಪರ್ಸನ್ ಆಗಿರ್ಬೋದು. ಅವರ ಮಾತೇ ನಡೆಯಬೇಕು ಅನ್ನೋ ಮನಸ್ಥಿತಿ ಹೊಂದಿರುವ ವ್ಯಕ್ತಿ ಆಗಿರ್ಬೋದು. ಸ್ವಲ್ಪ ಬೇಗ ಸಿಟ್ಟು ಮಾಡ್ಕೊಳ್ಳುವ ವ್ಯಕ್ತಿ ಆಗಿರ್ಬೋದು. ಬೇರೆಯವರ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ವೀಕ್ ಆಗಿರುವಂಥ ವ್ಯಕ್ತಿ ಆಗಿರಬಹುದು. ನಾನೇ ಸರಿ ಅನ್ನುವಂತಹ ಈಗೋನ ಇಟ್ಟುಕೊಂಡಿರುವ ಪರ್ಸನ್ ಆಗಿರುವ ಚಾನ್ಸಸ್ ಜಾಸ್ತಿ ಇದೆ. ನೀವು ತುಂಬ ಪ್ರಯತ್ನ ಪಟ್ಟಿದ್ದೀರಾ, ತುಂಬ ಟ್ರೈ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಎಫರ್ಟ್ ಅನ್ನೋದು ಇಲ್ಲಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನೀವು ಈ ಪರ್ಸನ್ನ ನೇರವಾಗಿ ಅಪ್ರೋಚ್ ಮಾಡಿರ್ಬೋದು. ನಿಮ್ಮ ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿರಬಹುದು. ಕೆಲವರು ಮೆಸೇಜ್, ಕಾಲ್ ಅಥವಾ ನೀವಾಗೆ ಹೇಳ್ಕೊಡೋದಕ್ಕೆ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡಿದರೆ, ಇನ್ನು ಕೆಲವರು ಬೇರೆಯವರ ಮೂಲಕ ಹೇಳೋದಕ್ಕೆ ಟ್ರೈ ಮಾಡಿರ್ಬೋದು, ಅಥವಾ ಮೆಸೇಜ್ ಮೂಲಕ ಅಥವಾ ಕಾಲ್ ಮೂಲಕ ನೀವು ಇವರನ್ನು ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡಿರಬಹುದು. ಬಟ್ ಇಲ್ಲಿ ಎಲ್ಲರ ಲೈಫ್ನಲ್ಲಿ ಅಲ್ಲ, ಕೆಲವೊಬ್ಬರ ಲೈಫ್ನಲ್ಲಿ ಈ ಪರ್ಸನ್ನ ನೀವು ಯಾವ ರೀತಿ ಅಪ್ರೋಚ್ ಮಾಡಿದ್ರೂ ಕೂಡ ಇವರ ಕಡೆಯಿಂದ ರಿಜೆಕ್ಟ್ ಮಾಡಿರಬಹುದು, ಅಥವಾ ನಿಮ್ಮ ಫೀಲಿಂಗ್ಸ್ಗಳನ್ನು ಇವರು ಅದನ್ನು ಅರ್ಥ ಮಾಡ್ಕೊಳ್ಳದೆ ಇರಬಹುದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳದೆ ಇರಬಹುದು. ಇದರಿಂದ ನಿಮಗೆ ತುಂಬ ಬೇಸರ, ನೋವು, ಸಿಟ್ಟು ಬಂದಿರಬಹುದು. ಅಂದರೆ ನೀವು ಇವರನ್ನು ಅಪ್ರೋಚ್ ಮಾಡಿದಷ್ಟು ಇವರು ನಿಮ್ಮನ್ನು ರಿಜೆಕ್ಟ್ ಮಾಡಿರಬಹುದು, ಇಗ್ನೋರ್ ಮಾಡಿರಬಹುದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕರೆಕ್ಟಾಗಿ ಹೇಳಬೇಕು ಅಂದರೆ ಪ್ರೆಸೆಂಟ್ ಟೈಮ್ನಲ್ಲಿ ಈ ಪರ್ಸನ್ನ ಮನಸ್ಸಿನಲ್ಲಿ ಯಾವುದೇ ಪ್ರೀತಿ ಅನ್ನೋದು ಜಾಸ್ತಿಯಾಗಿ ಕಾಣಿಸ್ತಾ ಇಲ್ಲ. ಕೆಲವರ ವಿಷಯದಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಯಾವುದೇ ಫೀಲಿಂಗ್ಸ್ಗಳು ಈ ಪರ್ಸನ್ಗೆ ಈಗ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಇದನ್ನು ಕೇಳಿ ನಿಮ್ಮ ಮನಸ್ಸಿಗೆ ನೋವಾಗಬಹುದು, ಹರ್ಟ್ ಆಗಬಹುದು. ಬಟ್ ಇದು ಈಗ ಪ್ರೆಸೆಂಟಲ್ಲಿ ಇರುವ ಎನರ್ಜಿಯನ್ನು ನಾನು ಹೇಳ್ತಾ ಇರೋದು. ಬಟ್ ಇಲ್ಲಿ ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಜಸ್ಟಿಸ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿ ಜಸ್ಟಿಸ್ ಅನ್ನೋದು ಬಂದಿದೆ. ನೀವು ಕೊಟ್ಟ ಪ್ರೀತಿ ಅದು ವೇಸ್ಟ್ ಆಗೋದಿಲ್ಲ. ಯೂನಿವರ್ಸ್ ಅನ್ನೋದು ನಿಮ್ಮ ಗೈಡೆನ್ಸ್ಗೆ ಇದ್ದೇ ಇರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಯಾವುದೇ ಕಾರಣದಿಂದಲೂ ನಿಮಗೆ ಚೀಟ್ ಅನ್ನೋದು ಆಗೋದಿಲ್ಲ. ಅಂದರೆ ನೀವು ಎಷ್ಟು ಜೆನ್ಯೂನ್ ಆಗಿದ್ದೀರೋ ನಿಮ್ಮ ಲೈಫ್ನಲ್ಲಿ ಕೂಡ ಒಂದು ಒಳ್ಳೆಯ ಸೋಲ್ಮೇಟ್ ಅನ್ನೋರು ಬಂದೇ ಬರ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಕೆಲವು ಟೈಮಿಂದ ನಿಮಗೆ 1111, 222, 333 ಈ ಥರ ನಂಬರ್ಸ್ಗಳು, ಅಂದರೆ ಏಂಜಲ್ಸ್ ನಂಬರ್ಸ್ಗಳು ಕಾಣಿಸ್ತಾ ಇರ್ಬೋದು, ಅಥವಾ ಬಟರ್ಫ್ಲೈಸ್ಗಳು ಕಾಣಿಸ್ತಾ ಇರಬಹುದು. ಇದೆಲ್ಲವೂ ಕೂಡ ಯೂನಿವರ್ಸ್ ಅಥವಾ ಏಂಜಲ್ಸ್ ಗೈಡೆನ್ಸ್ ಅನ್ನೋದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹ ಸೈನ್ ಆಗಿರುತ್ತೆ. ಅಂದರೆ ನೀವೇನು ಅಂದ್ಕೊಳ್ತೀರಾ ಅಂದರೆ ಈ ಪರ್ಸನ್ನ ಸೋಲ್ಮೇಟ್ ಫೀಲಿಂಗಲ್ಲಿ ನೋಡ್ತೀರಾ. ಈ ಪರ್ಸನ್ನ ತುಂಬ ಅಟ್ಯಾಚ್ಮೆಂಟನ್ನು ಈ ಪರ್ಸನ್ ಬಗ್ಗೆ ನೀವು ಅಂದ್ಕೊಂಡಿರಬಹುದು. ಒಂದು ರೀತಿಯ ಸೋಲ್ಮೇಟ್ ಫೀಲ್ ಅನ್ನೋದು ನಿಮ್ಮ ಮನಸ್ಸಿನಲ್ಲಿರಬಹುದು. ನಿಮ್ಮ ಲೈಫ್ ಪಾರ್ಟ್ನರ್ ಇವರು ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಬಟ್ ನೀವು ಅಪ್ರೋಚ್ ಮಾಡಿದರೂ ಕೂಡ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು ಈ ಪರ್ಸನ್. ಆ ರೀತಿ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮ ಫ್ಯೂಚರಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈಗ ಕೆಲವರ ಲೈಫ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಇಷ್ಟಪಟ್ವಿ ಅಂದರೆ ಅದೇ ವ್ಯಕ್ತಿ ನಮ್ಮ ಲೈಫ್ನಲ್ಲಿ ಇರಬಹುದು, ಅಥವಾ ಲೈಫ್ ಪಾರ್ಟ್ನರ್ ಆಗಿ ಬರಬಹುದು ಅಂತ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ನಿಮ್ಮ ಲೈಫ್ಗೆ ಒಬ್ಬ ಜೆನ್ಯೂನ್ ಆಗಿರುವಂತಹ, ನಿಮ್ಮನ್ನು ತುಂಬ ಪ್ರೀತಿಸುವ ವ್ಯಕ್ತಿ ಬರುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಒಬ್ಬ ಸೋಲ್ಮೇಟ್ ಅನ್ನೋರು ನಿಮಗೆ ಬೇಕಾಗಿರುವಂಥ ಗುಣವನ್ನು ಹೊಂದಿರುವ ವ್ಯಕ್ತಿ ಬರಬಹುದು. ನೀವು ಇಷ್ಟು ದಿನ ಕೊಡ್ತಾ ಇದ್ದ ಪ್ರೀತಿ ನಿಮಗೆ 10 ಪಟ್ಟು ಬಂದು ಸಿಗುವ ರೀತಿ ಒಬ್ಬ ಸೋಲ್ಮೇಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲರ ಪ್ರಕಾರ ನಾನು ಹೇಳ್ತಾ ಇಲ್ಲ, ಕೆಲವರ ಎನರ್ಜಿಯ ಪ್ರಕಾರ ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಲಾಂಗ್ ಟರ್ಮಲ್ಲಿ ಇರುವ ಚಾನ್ಸ್ ಕಡಿಮೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ವಿಷಯದಲ್ಲಿ ಇವರು ಈಗಲೇ ಬೇರೆ ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಅಥವಾ ಪಾಸ್ಟ್ನಲ್ಲಿ ಬೇರೆ ರಿಲೇಷನ್ಶಿಪ್ಪಲ್ಲಿ ಇರಬಹುದು. ನಿಮ್ಮ ಲೈಫ್ನಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋರು ಬೇಕು. ಹಾಗಾಗಿ ಈ ಪರ್ಸನ್ ಏನಾದರೂ ಅಂತಹ ವ್ಯಕ್ತಿ ಆಗಿದ್ದರೆ ನಿಮ್ಮ ಲೈಫ್ನಲ್ಲಿ ಇನ್ನೂ ಬೆಟರ್ ಆಗಿರುವಂಥ ಪರ್ಸನನ್ನು ನೀವು ಡಿಸರ್ವ್ ಮಾಡ್ತೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಪರ್ಸನ್ ಸ್ವಲ್ಪ ಈಗೋ ಹೊಂದಿರುವಂಥ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಕೆಲವೊಬ್ಬರ ಎನರ್ಜಿಯ ಪ್ರಕಾರ ಹೇಳ್ತಾ ಇರುವಂಥದ್ದು, ಈ ಪರ್ಸನ್ ನಿಮಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ಎಲ್ಲರಿಗೂ ಕೂಡ ಅಲ್ಲ, ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ಗಿಂತ ಬೆಟರ್ ಆಗಿರುವ ಪರ್ಸನ್ನ ನೀವು ಡಿಸರ್ವ್ ಮಾಡ್ತೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಒಂದು ವೇಳೆ ಈ ರೀತಿ ಏನಾದರೂ ಆಗಿದ್ದರೆ ಈ ಪರ್ಸನ್ ನಿಮ್ಮ ಫೀಲಿಂಗ್ಸ್ಗಳಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮಾತುಕತೆಗಳಿಗೆ ನಿಮಗೆ ಕೇರ್ ಕೊಡ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆ ರೀತಿಯ ಪರ್ಸನ್ ಕೂಡ ಆಗಿರಬಹುದು.
ಬಟ್ ನಿಮಗೆ ಒಂದು ಒಳ್ಳೆಯ ಲೈಫ್ ಅನ್ನೋದು ಸಿಗುತ್ತೆ. ನಿಮ್ಮ ಫ್ಯೂಚರ್ ಅನ್ನೋದು ಚೆನ್ನಾಗಿದೆ. ನಿಮಗೆ ಸೋಲ್ಮೇಟ್ ನಿಮ್ಮ ಲೈಫ್ನಲ್ಲಿ ಒಳ್ಳೆಯ ವ್ಯಕ್ತಿ ಬರ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಜಸ್ಟಿಸ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಎಷ್ಟು ಜೆನ್ಯೂನ್ ಆಗಿದ್ದೀರೋ, ಎಷ್ಟು ಜೆನ್ಯೂನಿಂದ ಪ್ರೀತಿಯನ್ನು ಕೊಡ್ತೀರೋ, ಎಷ್ಟು ಬಿಲೀವನ್ನು ಇಡ್ತೀರೋ, ಎಷ್ಟು ಫೀಲಿಂಗ್ಸನ್ನು ಇಟ್ಕೊಂಡಿರ್ತೀರೋ, ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯ ಇಂಟರ್ಫಿಯರ್ ಆಗುತ್ತೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.